ಸರ್ಪಭೂಷಣ ಶಿವಯೋಗಿಗಳು ರಚಿಸಿದಂತ ಜ್ಞಾನ ಶತಕ ಎನ್ನುವ ಗ್ರಂಥದ 79ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿತ್ತು. ಈ ಸೂತ್ರದಕ್ಕಿಂತ ಮುಂಚಿತವಾದ ಶ್ಲೋಕದಲ್ಲಿ ನಿನ್ನೆ ದಿನ ದೇಹ ದೃಷ್ಟಿಯಿಂದ ವ್ಯವಹಾರ ದೃಷ್ಟಿಯಿಂದಲೂ ಸರ್ವ ಜನರು ಸಮಾನವಾಗಿದ್ದರೂ ಎಲ್ಲರಂತೆ ಆತ್ಮಜ್ಞಾನಿ ಇರುವನು ಎಂಬ ವಿಚಾರವನ್ನ ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ಆತ್ಮಜ್ಞಾನಿಯನ್ನ ಕಂಡು ಹಿಡಿಯಬೇಕಾದರೆ ಆತ್ಮಜ್ಞಾನವೇ ಬೇಕಾಗುತ್ತದೆ ಅಂತ ಹೇಳಿದ್ರು ನೋಡ್ರಿ. ಆದಾಗ್ಯೂ ಕೂಡ ಕೆಲವು ಭ್ರಮೆಗಳು ಲೋಕದಲ್ಲಿ ಕೆಲವು ಪುಣ್ಯಾತ್ಮರು ಹಿಂದೆ ತಿಳಿಲಾರದು ಮಾಡಿ ಇಟ್ಟಂತ ಜಾತಿ ವ್ಯವಸ್ಥೆ ನಾವಲ್ರಿ. ಜಾತಿ ವ್ಯವಸ್ಥೆ ಎಲ್ಲಾ ದೇಶಗಳಿಗಿಂತ ಭಾರತ ದೇಶದಲ್ಲಿ ಹೆಚ್ಚಿನ ಪ್ರಮಾಣದಿಂದ ಅಭಿಮಾನಕ್ಕ ಗುರಿ ಮಾಡಿದ್ದು ಯಾವುದಂದ್ರೆ ಜಾತಿ ಅಂತ. ಶ್ರೇಷ್ಠ ಜಾತಿ, ಕನಿಷ್ಠ ಜಾತಿ, ಮಧ್ಯಮ ಜಾತಿ ಅಂತ ಇವು ಭೇದಗಳು ಇದ್ದದಕ್ಕೆ ಯಾವ ಜಾತಿಯಲ್ಲಿ ಆತ ಇದ್ದದ್ದಾದರೆ ಜ್ಞಾನಿ ಯೋಗ್ಯ ನೆನೆಸುವನು ಎಂಬ ಪ್ರಶ್ನೆಗೆ ಈ ಒಂದು ಶ್ಲೋಕದಲ್ಲಿ ಉಪದೇಶವನ್ನು ಮಾಡ್ತಾರೆ. ಹೇಗೆ ಅಂದ್ರೆ ಪ್ರತಿಫಲಂ ಇವ ಪೂಷ್ಣ ತೀರ್ಥ ಕುಲ್ಯೋಪರಿಸ್ಥಃ ನೇತ ಇವ ಶಿವ ಗೇಹ ಅರಿಷ್ಟ ವೇಷಾಂತರಸ್ಥಂ ನಿಜವಿತ್ ಅಮಲ ಏವ ಅಗ್ರಹ ಅಂತಃ ಜಾತೋ ಭವೋಪಿ ಶ್ರುತಿಪಥಂ ಅಭಿನೇಯೌ ಅತ್ರ ಸಾನಂದ ಸೂತೌ ಅಂತ ಇಲ್ಲಿ ಹೇಳುವ ಪ್ರಯತ್ನವನ್ನು ಮಾಡ್ತಾರೆ. ಅಂದ್ರೆ ಆತ್ಮಜ್ಞಾನಿ, ಪೂರ್ಣನಾದ ಜ್ಞಾನಿ ಯಾವ ಜಾತಿಯಲ್ಲಿ ಇದ್ರೆ ಯೋಗ್ಯ ಅಥವಾ ಯಾವ ಜಾತಿಯಲ್ಲಿದ್ರೆ ಅಯೋಗ್ಯ ಅನ್ನುವುದನ್ನ ಇಲ್ಲಿ ಉತ್ತರವನ್ನ ಕೊಡ್ತಾ, ಯಾವ ತೀರ್ಥ ಅಂದ್ರೆ ಗಂಗಾ ನದಿಯಾದಿ, ಗಂಗಾ ನದಿ ತೀರ್ಥ, ತುಂಗಾ, ಭೀಮ, ಕೃಷ್ಣೆ, ಕಾವೇರಿ ಯಾವುದೇ ನದಿಯಲ್ಲಿ ಇರುವಂತ ನೀರು ಅಥವಾ ತೀರ್ಥದಲ್ಲಿಯೋ ಕಾಲೆಯಲ್ಲಿಯೋ ಇರುವ ನೀರಿನಲ್ಲಿ ಪ್ರತಿಬಿಂಬಿಸಿದ ಸೂರ್ಯನು ನಿರ್ಮಲನಾಗಿರುವಂತೆ ಪುಣ್ಯ ತೀರ್ಥ ಕ್ಷೇತ್ರ ಗಂಗಾ ನದಿ ಮತ್ತು ತುಂಗಾ ನದಿ, ಕೃಷ್ಣಾ ನದಿ, ಭೀಮಾ ನದಿ ಯಾವುದೇ ನದಿಯಲ್ಲಿ ಕೂಡ ಆ ನದಿಯಲ್ಲಿ ಇರುವಂತ ನೀರಿನಲ್ಲಿಯೂ ಕೂಡ ಪ್ರತಿಬಿಂಬಿಸಿದ ಸೂರ್ಯನು ನಿರ್ಮಲವಾಗಿರುವಂತೆ. ಯಾವ ಸೂರ್ಯ ಉದಯ ಆದ ನಂತರ ಸೂರ್ಯನ ಪ್ರತಿಬಿಂಬ ಆ ನೀರಿನಲ್ಲಿ ಬಿದ್ದಾಗ ಅದು ಕಾಲುವೆ ನೀರಿರಲಿ, ಹಳ್ಳದ ನೀರಿರಲಿ, ಕೆರೆಯ ನೀರೇ ಇರಲಿ ಅಥವಾ ಮಳೆ ಬಂದಂತ ಸಂದರ್ಭದಲ್ಲಿ ಸ್ವಚ್ಛವಾಗಿರುವಂತ ಅಂಗಳದ ನೀರಿರಲಿ,
ಎಲ್ಲಾ ನೀರಿನಲ್ಲಿ ಸೂರ್ಯನು ನಿರ್ಮಲನಾಗಿರುತ್ತಾನೆ. ಒಂದೇ ಪ್ರಕಾರ ಇಲ್ರಿ. ಗಂಗಾ ನದಿ ನೀರಿನಾಗ ನಿರ್ಮಲಾನ, ಕೃಷ್ಣಾ ನದಿ ನೀರಿನಾಗ ಕೂಡ ನಿರ್ಮಲಾನ. ನಿರ್ಮಲ ಅಂದ್ರೆ ಮಲಿನ ಆಗಿಲ್ಲ ಅಂತ. ಇದೇ ರೀತಿ ಕಾಲುವೆಯಲ್ಲಿ ಹರಿಯುವಂತ ನೀರಿನಲ್ಲಿ ಕೂಡ ನಿರ್ಮಲನೇ ಆಗಿದ್ದಾನೆ. ಮತ್ತು ಶಿವ ದೇಗುಲದಲ್ಲಿಯೂ ಸೂತಿಕಾ ಗ್ರಹದಲ್ಲಿಯೂ ಇರುವ ಆಕಾಶವು ನಿರ್ಮಲವಾಗಿರುವಂತೆ ಶಿವ ದೇವಾಲಯಗಳಲ್ಲಿ, ಶಿವನ ಗುಡಿಗಳಲ್ಲಿ, ದೇವಸ್ಥಾನದ ಗುಡಿಗಳಲ್ಲಿ ಆ ಬೈಲು ಅನ್ನುವಂಥದ್ದು ನಿರ್ಮಲ ಆದಿಲ್ಲಮ್ಮ. ಬೈಲೇನದ ಬಹಳ ಸ್ವಚ್ಛ ಅದ. ಆ ಗುಡಿಗೆ ಏನಾದ್ರೂ ಮಲಿನತ್ವ ಬರಬಹುದು, ದೇವರ ಮೂರ್ತಿಗೂ ಸ್ವಲ್ಪ ಧೂಳು ಅನ್ನುವಂತ ಯಾವುದೇ ರೀತಿಯಿಂದ ಅದು ಮಲಿನ ಆಗಬಹುದು. ಆದರೆ ದೇವಾಲಯದಲ್ಲಿ ಇರುವಂತ ಬೈಲೇನದ, ಆ ಬೈಲು ಎಂದೂ ಮಲಿನ ಆಗಿಲ್ಲ. ಅದಕ್ಕೆ ದೇವಸ್ಥಾನದಲ್ಲಿ ಗುಡಿ ತೊಳಿತೀವಂತ ಹೇಳ್ಬೋದು, ದೇವಸ್ಥಾನದ ಒಳಗಡೆ ಇರುವಂತ ಮೂರ್ತಿಗೆ ಅಭಿಷೇಕ ಅಂತ ಹೇಳ್ಬೋದು, ಮೂರ್ತಿಗೆ ಸ್ನಾನ ಮಾಡಿಸುವಂತ ಹೇಳ್ಬೋದು ವಿನಃ ಗುಡಿಯ ಒಳಗಿನ ಬೈಲನ್ನ ಸ್ವಚ್ಛ ಮಾಡ್ತವಂತ ಯಾರು ಹೇಳಿಲ್ಲ. ಯಾಕಂದ್ರೆ ಬೈಲು ಅದು ಯಾವಾಗಲೂ ನಿರ್ಮಲವಾಗಿ ಸ್ವಚ್ಛವಾಗಿ ಇರ್ತವೆ. ಅದರಂತೆ ಸೂತಿಕಾ ಗ್ರಹದಲ್ಲಿಯೂ ನಮ್ಮ ಮನೆಗಳೇನಾವು, ಆ ಮನೆಗಳಲ್ಲಿ ಇರುವಂತ ಬೈಲಾದ್ರೂ ಕೂಡ ಅದು ದೇವಸ್ಥಾನದ ಬೈಲು ಸ್ವಚ್ಛ ಇದ್ದಂತೆ ಮನೆಯಲ್ಲೂ ಕೂಡ ಬೈಲು ಸ್ವಚ್ಛನೇ ಅದ. ಅದಕ್ಕೆ ಯಾವ ದೋಷ ಇಲ್ಲ. ಅದರಂತೆ ಬ್ರಹ್ಮಜ್ಞಾನಿ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿರಲಿ ಅಥವಾ ಶೂದ್ರ ಜಾತಿಯಲ್ಲಿ ಹುಟ್ಟಿರಲಿ ಅಥವಾ ಕನಿಷ್ಠ ಜಾತಿಯಲ್ಲಿ ಹುಟ್ಟಿರಲಿ, ಆತನು ಎಲ್ಲಿ ಹುಟ್ಟಿದ್ದರೂ ಕೂಡ, ಯಾವ ಕುಲದಲ್ಲಿ ಹುಟ್ಟಿದರೂ ಕೂಡ, ಯಾವ ಜಾತಿಯಲ್ಲಿ ಹುಟ್ಟಲಿ ಆತನು ಯೋಗ್ಯನೇ ಇರುತ್ತಾನೆ. ಅದಕ್ಕಾಗಿ ನಮ್ಮ ಶಾಸ್ತ್ರಗಳಲ್ಲಿ ಏನು ಹೇಳಿತು ಅಂದ್ರೆ, ಜ್ಞಾನಿಗೆ, ಸಂತರಿಗೆ, ಶರಣರಿಗೆ ಜಾತಿಯೇ ಇಲ್ಲಂದ್ರ ಅವ್ರು. ಮಹಾತ್ಮರಿಗೆ ಜಾತಿನೇ ಇಲ್ಲ, ಅವರಿಗೆ ಕುಲ ಇಲ್ಲ, ಅವರಿಗೆ ಜಾತಿ ಇಲ್ಲ. ಯಾಕಂದ್ರೆ ಅಜಾತ ಪುರುಷರು ಅಂತ. ಇವು ಮೀರಿ ನಿಂತವರು ಮಹಾತ್ಮರು, ಜ್ಞಾನಿಗಳು. ಆ ಕಾರಣಕ್ಕ ಅವನು ಯಾವ ಜಾತಿಯಲ್ಲಿ ಹುಟ್ಟಿರ್ಲಿ ಅವನು ಯೋಗ್ಯವಾದ ಜ್ಞಾನಿ ಅಂತ. ಅಥವಾ ಶ್ರುತಿ ಮಾರ್ಗವನ್ನ ಅನುಸರಿಸಿದ ಮುಂದೆ ಹೇಳುವಂತ ಸಾನಂದ ಸೂತರಿಬ್ಬರು ಈ ವಿಷಯದಲ್ಲಿ ಉದಾಹರಣೆ ಯಾರು ಅಂದ್ರೆ ಸಾನಂದ ಮಹರ್ಷಿಗಳ ಉದಾಹರಣೆಯನ್ನು ಕೊಡ್ತಾರ. ಹೇಗೆಂದ್ರೆ, ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವನು ಉಪನಯನಾದಿಗಳಿಂದ ಸಂಸ್ಕರಿಸಲ್ಪಟ್ಟು ವೇದ ಅಧ್ಯಯನದಿಂದ ಯುಕ್ತನಾಗಿ ಪವಿತ್ರನಾಗಿರುತ್ತಾನೆಂತಲೂ, ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವರಮ್ಮ ಅವರು ಪೂರ್ವದ ಉಪನಯನಗಳಂತ ಮಾಡಿ ಅವರಿಗೆ ಕೆಲವು ಜಾತಿಗೆ ಅನುಗುಣವಾಗಿ ಯಾವ ಜನಿವಾರವನ್ನ ಧಾರಣ ಮಾಡಿ ತಮ್ಮ ಕರ್ಮ ಸಂಸ್ಕಾರಗಳನ್ನ ಮಾಡಿದಾಗ ನಂತರ ವೇದಗಳನ್ನ ಅಧ್ಯಯನ ಮಾಡೋದ್ರಿಂದ ಆ ಕುಲದಲ್ಲಿ ಬ್ರಾಹ್ಮಣ ಶ್ರೇಷ್ಠ ಅಂತ ಅರ್ಥ. ಮತ್ತು ಶೂದ್ರ ಜಾತಿಯಲ್ಲಿ
ಶೂದ್ರರು ಅಂತ ಏನಾದ್ರು ಜಗತ್ತಿನಲ್ಲಿ ಆ ಜಾತಿಯಲ್ಲಿ ಜನ್ಮ ಎತ್ತಿದವರು ಯಾವ ಬ್ರಾಹ್ಮಣರಂತೆ ಉಪನಯನಾದಿಗಳನ್ನ ಮಾಡಿಕೊಳ್ಳದೆ ವೇದ ಅಧ್ಯಾಯ ಸಂಸ್ಕಾರವನ್ನ ಪಡೆಯದೆ ಇವು ಎರಡೂ ಇಲ್ಲದೆ ಅಪವಿತ್ರರಾಗಿರುತ್ತಾರೆಂತಲೂ ಶಾಸ್ತ್ರಗಳು ಹೇಳ್ತಾವ. ಯಾರಿಗೆ ಹೇಳ್ತಾರಂದ್ರೆ ಯಾವ ಜಾತಿಯಲ್ಲಿ ಹುಟ್ಲಿ, ಯಾವ ಕುಲದಲ್ಲೇ ಯಾವ ಗೋತ್ರದಲ್ಲೇ ಹುಟ್ಟಿರ್ಲಿ, ಆತ ಪರಮಾತ್ಮನನ್ನ ಕಾಣುವುದಕ್ಕಾಗಿ ಗುರುನಾಥನನ್ನ ಕಾಣುವುದಕ್ಕಾಗಿ ಉತ್ತಮ ಗುಣಗಳನ್ನ ಸಂಸ್ಕಾರ ಮಾಡಿಕೊಂಡು ಆ ಉತ್ತಮ ಗುಣಗಳಿಂದ ಉತ್ತಮೋತ್ತಮರಾದಂತ ಮಹಾಪುರುಷರ ಸಂಘದಿಂದ ಅವರು ಮಾಡುವ ಉಪದೇಶಗಳಿಂದ ಅನಿತ್ಯವಾದ ದೇಹವನ್ನ ತ್ಯಾಗ ಮಾಡಿ ಅನಿತ್ಯವಾದ ವಿಷಯಗಳಲ್ಲಿ ಮೋಹತತ್ಪರನಾದಂತ ಜೀವನಿಗೆ ಉತ್ತಮವಾದ ಸಂಸ್ಕಾರವನ್ನು ಕೊಡ್ತಾರ. ಉತ್ತಮವಾದ ಶಾಸ್ತ್ರಗಳ ಸಂಸ್ಕಾರ, ಸದ್ಗುಣಗಳ ಸಂಸ್ಕಾರ, ಶಾಂತಿ ಸಮಾಧಾನ ಪಡೆಯುವ ಸಂಸ್ಕಾರ. ಜಗತ್ತೆಲ್ಲವೂ ನಾಶವಾದರೂ ಕೂಡ ನೀನು ನಾಶ ಆಗದೆ ಈಶ್ವರ ಸ್ವರೂಪನೇ ನೀನಿದ್ದಿ ಅಂತ ಸಂಸ್ಕಾರ ಕೊಟ್ಟಾಗ ಯಾವ ಜಾತಿ ಆದರೇನಮ್ಮ ಈ ಬ್ರಹ್ಮಜ್ಞಾನಕ್ಕೆ ಪಡಿಲಿಕ್ಕೆ ಎಲ್ಲರೂ ಯೋಗ್ಯರೇ. ಇಂಥ ಜಾತಿಯವನು ಮಾತ್ರ ಬ್ರಹ್ಮ ಆಗ್ತಾನ, ಇಂಥ ಜಾತಿಯವನಿಗೆ ಜ್ಞಾನ ಆಗ್ತದ, ಇಂಥ ಜಾತಿಯವನಿಗೆ ಜ್ಞಾನ ಆಗೋದಿಲ್ಲ ಅಂತ ಎಲ್ಲಿ ಹೇಳಿಲ್ಲ. ಯಾವ ಜಾತಿಯಲ್ಲೇ ಹುಟ್ಟಿರಲಿ ಆತನು ಬ್ರಹ್ಮ ಅಧ್ಯಯನದ ಸಂಸ್ಕಾರವನ್ನ, ಶಾಸ್ತ್ರ ಸಂಸ್ಕಾರ, ಸಜ್ಜನರ ಸಂಸ್ಕಾರ, ಜ್ಞಾನಿಗಳ ಸಂಸ್ಕಾರ ಯಾವನು ಪಡೆದುಕೊಳ್ತಾನ ಆತನೇ ಪವಿತ್ರ. ಯಾರು ಪಡೆಯೋದಿಲ್ಲ ಇವನೇ ಅಪವಿತ್ರ. ಪಡೆಯಲಾರದವನ ಶೂದ್ರ, ಪಡೆದವನೇ ಬ್ರಾಹ್ಮಣ. ಬ್ರಾಹ್ಮಣಂತ ಯಾಕೆ ಬಂತು ಅಂತಾರೆ, ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳೇ ಕುಂತು ವಿಚಾರ ಮಾಡಿದಂತ ಸಂದರ್ಭ ಇದು. ಜ್ಞಾನಿಗಳೇ, ಪಂಡಿತರೇ, ಸಮಾಜ ಸೇವಕರೇ ಕುಂತು ವಿಚಾರ ಮಾಡಿದ್ರು. ಜಗತ್ತಿನಲ್ಲಿ ನಾವೆಲ್ಲರೂ ಹುಟ್ಟಿ ಬಂದಾಗ ಅಥವಾ ಈಗ ಹುಟ್ಟಿದಾಗ ಕೂಡ ಎಲ್ಲರ ಗುಣಗಳು ಒಂದೇ ಪ್ರಕಾರ ಇಲ್ಲ. ಶರೀರಗಳೇ, ತೋರುವ ಶರೀರಗಳೇ ಒಂದೇ ಪ್ರಕಾರ ಇಲ್ಲ. ಎಲ್ಲೋ ಒಂದು ಚೂರು ಭಗವಂತ ವ್ಯತ್ಯಾಸವನ್ನ ಮಾಡಿ ಒಬ್ಬರ ದೇಹ ಒಬ್ಬರಂತೆ ತೋರಲಾರ್ದಂಗ ಮಾಡ್ಯಾನಮ್ಮ. ಅಂಥ ಬ್ರಹ್ಮ ಅಂತ. ಬ್ರಹ್ಮ ಅಂದ್ರೆ ಸಾಮಾನ್ಯನೇ. ಇಷ್ಟು ಕೋಟಿ ಕೋಟಿ ಜನಸಂಖ್ಯೆಗಳಲ್ಲಿ ಸಾವಿರಾರು ಕೋಟಿ, 130 ಕೋಟಿ ಭಾರತ ದೇಶದ ಜೀವಿಗಳ ದೇಹವನ್ನ ನೋಡಿದಾಗ ಒಂದು ದೇಹಕ್ಕಿಂತ ಇನ್ನೊಂದು ದೇಹ ವ್ಯತ್ಯಾಸ ತೋರ್ತದ. ಮತ್ತೆ ಎಲ್ಲಿ ವ್ಯತ್ಯಾಸ ಮಾಡಿದನ, ಹೇಗೆ ಮಾಡಿದಂತ ಯಾರಿಗೂ ಅರ್ಥ ಆಗ್ತಿಲ್ಲ. ಎಲ್ಲರಿಗೂ ಮೂಗಿದೆ, ಎಲ್ಲರಿಗೂ ಕಣ್ಣಿದೆ, ಎಲ್ಲರಿಗೂ ಬಾಯಿದೆ, ಎಲ್ಲರಿಗೂ ಕೈ, ಎಲ್ಲರಿಗೂ ಕಾಲು, ಎಲ್ಲರಿಗೂ ಇಂದ್ರಿಯಾದಿಗಳಿವ. ಎಲ್ಲವೂ ನೋಡ್ಲಿಕ್ಕೆ ಒಂದೇ ಕಾಣ್ತಾವ. ಆದ್ರೂ ಕೂಡ ವಿಚಾರ ಮಾಡಿ ನೋಡಿದಾಗ ವ್ಯತ್ಯಾಸ ಅದ. ಅಂದಾಗ ದೇಹಗಳೇ ವ್ಯತ್ಯಾಸ ಇದ್ದಾಗ ಅವರವರ ಗುಣಗಳು ಕೂಡ ವ್ಯತ್ಯಾಸ ಇರ್ತಾವ. ಅವರವರ ಮನಸ್ಸಿನ ಭಾವನೆಗಳು ವ್ಯತ್ಯಾಸ ಇರ್ತಾವ. ಅವರವರ ಬುದ್ಧಿಯು ಕೂಡ ವ್ಯತ್ಯಾಸ ಇರ್ತದ.
ಈ ರೀತಿಯಾಗಿ ಇರುವಂತ ಇಂತ ದೊಡ್ಡ ಬ್ರಹ್ಮ ನಿರ್ಮಾಣ ಮಾಡಿದಂತ ಅಥವಾ ಈ ಯಾವ ಸೃಷ್ಟಿಕರ್ತ ಏನು ಮಾಡ್ಯಾರ ನಮ್ಮ ಜಗತ್ತು, ಇಂಥದ್ರಲ್ಲಿ ಎಲ್ಲರೂ ಒಂದೇ ಸಮನಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ವಿಚಾರ ಮಾಡಿದ್ರು ಕೆಲವು ಜನ ಬುದ್ಧಿವಂತರೇನಾರು, ಎಲ್ಲರ ಬುದ್ಧಿ ಒಂದೇ ಪ್ರಕಾರ ಇರಂಗಿಲ್ಲ, ಎಲ್ಲರ ಮನಸ್ಸು ಒಂದೇ ಪ್ರಕಾರ ಇರಂಗಿಲ್ಲ, ಎಲ್ಲರ ಅಪೇಕ್ಷೆ ಒಂದೇ ಪ್ರಕಾರ ಇರೋದಿಲ್ಲ. ಇಂಥ ವಿಷಮವಾದಂತ ಬುದ್ಧಿ, ಮನಸ್ಸು, ಆಸೆ, ಆಕಾಂಕ್ಷೆಗಳ ಮಧ್ಯದಲ್ಲಿ ಬಲ್ಲವರು ಕುಂತು ವಿಚಾರ ಮಾಡಿದ್ರು, ಯಾರು ವೇದಗಳನ್ನ ಅಧ್ಯಯನ ಮಾಡಿಕೊಂಡು ಸಂಸ್ಕಾರವಂತರಾಗಿ ಆ ವೇದದ ಸಾರವನ್ನೇ ಸರ್ವರಿಗೂ ಹಂಚುವಂತ ಸಮರ್ಥರಾದ ಬುದ್ಧಿ ಯಾರಿಗುಂಟು ಅಂದ್ರೆ, ಯಾರು ವೇದ ಅಧ್ಯಯನ ಮಾಡ್ಯಾರ ಆ ಗುಂಪನ್ನ ಒಂದ್ ಕಡೆ ಇಟ್ರ, ಒಂದು ಭಾಗ ಮಾಡಿದ್ರು. ಅವರ ಬುದ್ಧಿಮಟ್ಟ ಬಹಳ ತೇಜ ಅದ, ಆ ಬುದ್ಧಿಯಲ್ಲಿ ಬ್ರಹ್ಮಜ್ಞಾನ ಅದ, ಅವರ ಬುದ್ಧಿಯಲ್ಲಿ ಶಾಂತಿ ಅದ, ಸಮಾಧಾನ ಅದ. ಇಂಥ ಶಾಂತಿ, ಸಮಾಧಾನ ಮತ್ತು ಬ್ರಹ್ಮಜ್ಞಾನ ಇವು ಮೂರು ಉಳ್ಳವರು ಒಂದು ಭಾಗವನ್ನ ಮಾಡಿ ಅವ್ರು ಏನು ಕರ್ತವ್ಯ ಅಂದ್ರೆ, ನೀವು ಸಕಲ ಸರ್ವ ಜೀವಿಗಳಲ್ಲಿ ಶಾಂತಿ, ಸಮಾಧಾನ ಮತ್ತು ಬ್ರಹ್ಮಜ್ಞಾನ ನಿಮ್ಮಲ್ಲಿ ಇದ್ದದ್ದನ್ನೇ ಅವರಿಗೆ ಬೋಧ ಮಾಡಬೇಕು ಅಂತ ಅವ್ರಿಗೆ ಒಂದು ಹೆಸರಿಟ್ರಮ್ಮ. ಇವ್ರಿಗೆಲ್ಲ ಬ್ರಾಹ್ಮಣರು ಅಂತ ಕರೆದ್ರ. ಅವ್ರು ಏನಂತ ಕರೆದ್ರಮ್ಮ? ಬ್ರಾಹ್ಮಣರು. ಕಾರಣ ಬ್ರಹ್ಮಜ್ಞಾನ ಇದ್ದದಕ್ಕೆ ಬ್ರಾಹ್ಮಣ. ನಿಮ್ಮ ಕರ್ತವ್ಯ ಏನಂದ್ರೆ ಜಗತ್ತಿಗೆ ಬೋಧ ಮಾಡುವುದೇ ನಿಮ್ಮ ಕರ್ತವ್ಯ. ಅದು ಒಂದಾಯ್ತು. ಇನ್ನು ಕೆಲವು ಬುದ್ಧಿ ಇದ್ದವರಾದಲ್ಲಮ್ಮ, ಅವರು ಕ್ಷತ್ರಿಯರು ಅಂತಿದ್ದಾರೆ. ಕ್ಷತ್ರಿಯರಂದ್ರೆ ಅವರ ಬುದ್ಧಿಯಲ್ಲಿ ವೀರಾವೇಶದಿಂದ ಧರ್ಮವನ್ನ ರಕ್ಷಣೆ ಮಾಡುವುದೇ ಅವರ ಕೆಲಸ. ಅವ್ರು ಯಾವಾಗ್ಲೂ ಅನ್ಯಾಯವನ್ನ, ಅಸತ್ಯವನ್ನ ಎಂದೂ ಅವರು ತಮ್ಮಲ್ಲಿ ಇಟ್ಕೊಂಡವರಲ್ಲ. ಅದರಿಂದ ಕೂಡಿದಂತ ಜನರನ್ನ ನೋಡಿದಾಗ ಸಹಿಸೋರಲ್ಲ ಅವರು. ಆವಾಗ ಆ ಮಂದಿನ ಏನ್ ಮಾಡಿದ್ರು, ಬ್ರಹ್ಮಜ್ಞಾನ ತಿಳಿಯೋಷ್ಟಿಲ್ಲ ಅವರಿಗೆ, ಶಾಂತಿ ಸಮಾಧಾನ ಇಲ್ಲ. ಆದ್ರೆ ಧರ್ಮಕ್ಕಾಗಿ ಪ್ರಾಣವನ್ನೇ ಅವರು ಮುಡುಪಾಡುವಂತ ಒಂದು ಬಲಶಾಲಿಗಳು. ಅಂತ ಗುಣದವ್ರನ್ನ ಒಂದು ಭಾಗ ಮಾಡಿದಾರಮ್ಮ. ಆ ಒಂದು ಭಾಗದವ್ರಿಗೆ ಏನು ಹೇಳಿದ್ರು ಅಂದ್ರೆ, ನಿಮ್ಮ ಕೆಲಸ ಕಾಯಕ ಏನಂದ್ರೆ, ಯಾವಾಗ ಅಧರ್ಮ ಅನ್ನುವಂಥದ್ದು ತಾಂಡಾಡ್ತದ, ಅಧರ್ಮಕ್ಕ ಧಕ್ಕೆ ಬರ್ತದ, ಅಧರ್ಮವನ್ನ ಆಕ್ರಮಣ ಮಾಡುವಂತ ಸಂದರ್ಭ ಬಂದಾಗ ಅವುಗಳನ್ನ ಸೆದೆಬೆಡೆದು ವೀರಾವೇಶದಿಂದ ಹೋರಾಡಿ ಯಾವ ಬ್ರಹ್ಮಜ್ಞಾನಕ್ಕೆ ಅಡಚಣೆ ಆಗುವಂತ ಸಂದರ್ಭ ಬಂದಾಗ ಧರ್ಮವನ್ನ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ನೀವು ಹೋರಾಡ್ರಿ ಅಂತ ಅವ್ರಿಗೆ ಒಂದು ಗುಂಪು ಮಾಡಿದ್ರು. ಆ ಗುಂಪಿಗೆ ಕ್ಷತ್ರಿಯ ಅಂದ್ರ ಅವ್ರು. ಕ್ಷತ್ರಿಯ ಅಂತಾರಲ್ಲ ನಮಗೆ, ಬ್ರಾಹ್ಮಣಾದ ಕ್ಷತ್ರಿಯನಾದ. ಇನ್ನೂ ಕೆಲವು ಬುದ್ಧಿ ಇದ್ದವರು ಬ್ರಹ್ಮಜ್ಞಾನ, ಶಾಂತಿ, ಸಮಾಧಾನ ಗೊತ್ತಿಲ್ಲ, ಅಥವಾ ಧರ್ಮಕ್ಕಾಗಿ ಹೋರಾಡುವಂತ ಸಾಮರ್ಥ್ಯನೂ ಇಲ್ಲ. ಅಂತ ಗುಂಪನ್ನು ನೋಡಿ
ಅವರು ವಿಚಾರ ಮಾಡಿದ್ರು ಹ್ಮ್ ಇವರ ಬುದ್ಧಿ ಎಲ್ಲಿ ಅದನ್ನು ವ್ಯವಹಾರ ಜ್ಞಾನದಲ್ಲಿ ಅಂತ ಹ್ಮ್ ವ್ಯವಹಾರದಲ್ಲಿ ಅವರು ನಿಪುಣರು ಇಲ್ಲಂತಲ್ಲ. ಹ್ಮ್ ಅಂಥವ್ರನ್ನ ಏನ್ ಮಾಡಿದ್ರು ಅಂದ್ರೆ ಹ್ಮ್ ನೀವು ಜಗತ್ತಿನ ಒಂದು ಕಡೆ ಇರತಕ್ಕಂತ ವಸ್ತುವನ್ನ ಇನ್ನೊಂದು ಕಡೆ, ಹ್ಮ್ ಇನ್ನೊಂದು ಕಡೆ ಇರಿಸುವಂತ ವಸ್ತುವನ್ನ ಇನ್ನೊಂದು ಕಡೆ, ಹ್ಮ್ ಒಟ್ಟಿನಲ್ಲಿ ಸಮೃದ್ಧಿ ಆಗಿರತಕ್ಕಂತ ಸಂಪತ್ತನ್ನ ಹ್ಮ್ ಒಂದು ಕಡೆಯಿಂದ ಇನ್ನೊಂದು ಕಡೆ, ಇದ್ದವರಿಂದ ಇಲ್ಲದವರ ಕಡೆ ಹ್ಮ್ ಈ ಒಂದು ವ್ಯಾಪಾರವನ್ನ ಮಾಡುವಂತ ಬುದ್ಧಿ ಉಳ್ಳವರಿಗೆ ಹ್ಮ್ ಅಲ್ಲಿ ವೈಶ್ಯರು ಅಂತ ಕರೆದು. ಹ್ಮ್ ಅಂದ್ರೆ ವ್ಯವಹಾರಿಕ ಜ್ಞಾನವುಳ್ಳವರು. ಹ್ಮ್ ನೀವು ಜಗತ್ತಿನ ಜನರಿಗೆ ತೊಂದರೆ ಅಲ್ಲಾದಂಗ ಧರ್ಮದಿಂದ ನೀತಿಯಿಂದ ವ್ಯವಹಾರವನ್ನ ಮಾಡಿ ನೀವು ಬದುಕರಿ ಅಂತ ಅವರಿಗೆ ಬದುಕನ್ನ ಕಲಿಸಿದರು. ಈ ಮೂರನೇ ಭಾಗಕ್ಕ ವೈಶ್ಯರು ಅಂತ ಕರೆದರು. ಇನ್ನು ಈ ಮೂರು ಕೂಡ ತಿಳಿಯಲಾರಂತ ಬುದ್ಧಿ ಇದ್ದವರಿಗೆ ಏನು ಮಾಡಬೇಕು ಅಂತ ವಿಚಾರ ಮಾಡಿ ಇವರೆಲ್ಲರೂ ತಮ್ಮ ತಮ್ಮ ಕರ್ತವ್ಯ ಕಾರ್ಯದಲ್ಲಿ ತೊಡಗಿದಾಗ ಎಂಥವರಿಗೆ ಏನು ಮಾಡದಿದ್ದರೂ ಪರವಾಗಿಲ್ಲ, ಈ ಮೂರು ಬ್ರಾಹ್ಮಣರಿಗೂ ಕ್ಷತ್ರಿಯರಿಗೂ ವೈಶ್ಯರಿಗೂ ಅವರವರ ಕೆಲಸ ಕಾರ್ಯದಲ್ಲಿ ಸಮಯದ ಅಭಾವದ ಆ ಕಾರಣ ಅವರ ನಿತ್ಯ ಸೇವಾದಿಗಳನ್ನ ಮಾಡಲಿಕ್ಕೆ ನೀವು ಯೋಗ್ಯರು, ಆಯ ಕಾಯಕವನ್ನ ನೀವು ಮಾಡ್ರಿ ಅಂತ ನಾಲ್ಕನೆಯ ಭಾಗವನ್ನ ಮಾಡಿ ಪೂರ್ವಿಕರು ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಅಂತ ಮಾಡಿದ್ರು. ಯಾವ ಭೇದದಿಂದ ಅಂದ್ರೆ ಗುಣಭೇದದಿಂದ, ಬುದ್ಧಿಯ ಭೇದದಿಂದ. ಯಾಕೆಂದ್ರೆ ಯಾವುದೇ ಒಂದು ಬಟ್ಟೆಯನ್ನ ನೋಡಿದಾಗ ಆ ಬಟ್ಟೆಯ ಒಳಗೆ ಪೂರ್ವದಲ್ಲಿರುವಂತ ಯಾವ ಬಣ್ಣದ ದಾರ ಇದೆಯೋ ಅದೇ ಬಣ್ಣದಂತೆ ಬಟ್ಟೆ ಆಗ್ತದ. ನೀವು ನೋಡ್ರಿ ಬೇಕಿದ್ರೆ, ಬಿಳಿ ಬಣ್ಣದ ದಾರ ಇದ್ರೆ ಬಟ್ಟೆ ಬಿಳಿದಾಗ್ತದ, ಕಪ್ಪು ಬಣ್ಣದ ದಾರ ಇತ್ತು ಅಂದ್ರೆ ಬಟ್ಟೆ ಕಪ್ಪೇ ಆಗ್ತದ, ಕೆಂಪು ಬಣ್ಣದ ದಾರ ಇತ್ತು ಅಂದ್ರೆ ಬಟ್ಟೆ ಕೆಂಪಾಗ್ತದ, ಹಸಿರು ಬಣ್ಣದ ದಾರ ಇದ್ದಂತೆ ಬಟ್ಟೆ ಕೂಡ ಹಸಿರಾಗ್ತದ. ಅಂದ್ರೆ ದಾರ ಯಾವ ಬಣ್ಣ ಇದೆ ಅದೇ ಬಣ್ಣದ ಆಕಾರ ಬಟ್ಟೆ ಆಗ್ತದೆ. ಅದರಂತೆ ನಮ್ಮ ಬುದ್ಧಿಯಲ್ಲಿ ಕೂಡ ಯಾವ ಪ್ರಕಾರದ ಬುದ್ಧಿ ಇದೆ ಅದೇ ಪ್ರಕಾರವಾಗಿ ನಮಗೆ ವಸ್ತು ಆಗ್ತಾವ. ಆ ಬುದ್ಧಿಯಲ್ಲಿ ಪರಬ್ರಹ್ಮ ಜ್ಞಾನ ಪಡೆಯುವ ಬುದ್ಧಿ ಇತ್ತಂದ್ರೆ ಅದು ಜ್ಞಾನಾಕಾರನ ಆಗ್ತಾವ. ಅಂದಾಗ ಅರ್ಥಾತ್ ಯಾವ ದಾರ ಯಾವ ಬಣ್ಣದಿದೆಯೋ ಅದೇ ಪ್ರಕಾರ ಬಟ್ಟೆ ಆಗ್ತದೆ. ನಮ್ಮ ಬುದ್ಧಿ ಯಾವ ಪ್ರಕಾರ ಇದೆಯೋ ಅದೇ ಪ್ರಕಾರವೇ ವೃತ್ತಿ ಆಗ್ತದ. ಮನುಷ್ಯರು ಒಂದೇ, ಬುದ್ಧಿ ಬೇರೆ ಬೇರೆ ಇದ್ದದಕ್ಕ 4 ಪ್ರಕಾರ ಆಯ್ತು. ನಮ್ಮಲ್ಲಿ ಬ್ರಾಹ್ಮಣರು ಒಂದು ಬುದ್ಧಿ ಆಯ್ತು, ಶೈವಂದು ಒಂದು ಬುದ್ಧಿ, ಕ್ಷತ್ರಿಯಂದು ಒಂದು ಬುದ್ಧಿ, ವೈಶ್ಯಂದು ಒಂದು ಬುದ್ಧಿ ಆಯ್ತು. ಈ ಪ್ರಕಾರ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿರ್ಲಿ, ಕ್ಷತ್ರಿಯ ಜಾತಿಯಲ್ಲಿ ಹುಟ್ಟಿರ್ಲಿ, ಆದರೆ ಪವಿತ್ರ ಅಪವಿತ್ರಗಳೆರಡೂ ಕರ್ಮಬೋಧಕ ಶಾಸ್ತ್ರಗಳಲ್ಲಿಯೂ ಕರ್ಮಠರಲ್ಲಿಯೂ ಇರುತ್ತವೆ ಅಂತ. ಇವನು ಈ ಜ್ಞಾನಿ ನೀಚ ಕುಲದವನು, ಇವನು ಶ್ರೇಷ್ಠ ಕುಲದಲ್ಲಿ ಇರುವವನಂತ ಯಾರು ಸೃಷ್ಟಿ ಮಾಡಿದ್ರಮ್ಮಂದ್ರೆ ಇವು ಕರ್ಮಬೋಧಕ ಶಾಸ್ತ್ರಗಳಲ್ಲಿ ಉತ್ತಮ ಜಾತಿಯಲ್ಲಿ ಇದ್ದವನ ಜ್ಞಾನಿ,
ಕಡಿಮೆ ಕುಲದಲ್ಲಿ ಹುಟ್ಟಿದವನು ಅಜ್ಞಾನಿ ಅಂತ ಇವರು ಇತ್ತೀಚೆಗೆ ತಾವು ಮಾಡಿದಂತ ಕರ್ಮಬೋಧಕ ಅಂದ್ರವ್ರು. ಕರ್ಮಪಟರ ಮಾತುಗಳವು, ಅನುಭವಕ್ಕೆ ವಿರುದ್ಧ ಅಲ್ಲಮ್ಮ. ಅದರಂತೆ ಕರ್ಮಪಟದ ದೃಷ್ಟಿಯಲ್ಲಿ ಪವಿತ್ರ ಅಪವಿತ್ರಗಳು ತೋರ್ತಾವಂತ. ಕರ್ಮಗಳ ದೃಷ್ಟಿಯಲ್ಲಿ ಇವನು ಬ್ರಾಹ್ಮಣ, ಇವನು ಲಿಂಗಾಯತ, ಇವನು ಜಂಗಮ, ಇವನು ಕುಲದವನು, ಕುಲಹೀನನು ಅನ್ನುವಂತ ಭೇದ ಭಾವಗಳು ಅವರಲ್ಲಿ ತೋರ್ತವ. ಆದರೆ ಕರ್ಮಪಟರ ಕಾರ್ಯವೇ ವಿನಃ ಹಿಂದೆ ಮಾಡಿದಂತ ಜ್ಞಾನಿಗಳ ವ್ಯವಸ್ಥೆ ಅಲ್ಲ ಇದು. ಜ್ಞಾನಿಗಳು ಯಾತಕ್ಕಾಗಿ ಮಾಡಿದ್ರಮ್ಮ? ಜಗತ್ತು ಎಲ್ಲರಿಂದ ಸುಸೂತ್ರವಾಗಿ ನಡೀಲಿ ಅನ್ನುವ ಭಾವಕ್ಕೆ ಅವ್ರು ಮಾಡಿದ್ರು, ಸ್ವಾರ್ಥಕ್ಕೆ ಇವ್ರು ಮಾಡಿದ್ರು ನೋಡಿ. ಯಾಕಂದ್ರೆ ನಮ್ಗೆ ಎಲ್ಲರೂ ದೊಡ್ಡವ್ರು ಅನ್ಬೇಕು, ನಮ್ಗೆ ಜ್ಞಾನಿ ಅನ್ಬೇಕು ಅನ್ನೋ ಭಾವದಿಂದ. ಆದರೆ ಶ್ರುತಿ ದೃಷ್ಟಿಯಿಂದ ನೋಡಿದರೆ, ಯಾವ ದೃಷ್ಟಿಯಿಂದ ನೋಡ್ಬೇಕಮ್ಮ? ಶ್ರುತಿ ದೃಷ್ಟಿಯಿಂದ ನೋಡಿದಾಗ ಜ್ಞಾನಿಗಳ ದೃಷ್ಟಿಯಲ್ಲೂ ಶ್ರುತಿಗಳ ದೃಷ್ಟಿಯಲ್ಲೂ ಆ ಪವಿತ್ರ ಅಪವಿತ್ರಗಳು ತೋರುವುದಿಲ್ಲ. ವೇದದಲ್ಲಿ ಎಲ್ಲಿ ಹೇಳಿದಮಿದು? ಇಂಥ ಜಾತಿಯಲ್ಲಿ ಇದ್ರೆ ಮಾತ್ರ ಜ್ಞಾನಿ ಶ್ರೇಷ್ಠ, ಇಂಥ ಜಾತಿಯಲ್ಲಿ ಇದ್ರೆ ಜ್ಞಾನಿ ಕನಿಷ್ಠ ಅಂತ ವೇದಗಳು ಹೇಳಿಲ್ಲ. ವೇದವನ್ನ ತಿಳಿದಂತ ಆತ್ಮಜ್ಞಾನಿಯು ಕೂಡ ಎಲ್ಲಿಯೂ ಹೇಳಿಲ್ಲ, ಹೇಳಕ್ ಬರೋದಿಲ್ಲ ಅಂತ. ಯಾಕಂದ್ರೆ ಸೂರ್ಯನ ಪ್ರತಿಬಿಂಬ ಎಲ್ಲಿ ಬಿದ್ರು ಕೂಡ ಅದು ನಿರ್ಮಲವನ್ನ ಸ್ವಚ್ಛನೇ ಇರ್ತದ. ಅದಕ್ಕೆ ಜ್ಞಾನಿ ಎಲ್ಲಿ ಹುಟ್ಟಿದ್ರೆ ಏನು, ಅವನು ಪವಿತ್ರವಾಗಿನೇ ಇರ್ತಾನಂತ. ಕಾರಣ ಬ್ರಹ್ಮನಿಷ್ಠನು ಯಾವ ಜಾತಿಯಲ್ಲಿ ಹುಟ್ಟಿದರು ಆತನು ಪವಿತ್ರನೇ ಆಗಿರುತ್ತಾನೆ. ಆತ ಪರಿಶುದ್ಧನಾಗಿರ್ತಾನ, ಆತ ಪವಿತ್ರನಾಗಿರ್ತಾನ, ಆತ ಲೋಕಕ್ಕೆ ಪೂಜ್ಯನೇ ಆಗಿರುತ್ತಾನೆ ಎನ್ನುವುದಕ್ಕೆ ಗ್ರಂಥಕರ್ತರು 2 ಪ್ರಮಾಣಗಳನ್ನು ಕೊಟ್ಟು ಪೂರ್ವಿಕರನ್ನ ಮುಂದಿಟ್ಟು ಮನವರಿಕೆ ಮಾಡಿಕೊಡುತ್ತಾರೆ. ಹೇಗಂದ್ರೆ, ಸೂರ್ಯನು ನಿರ್ಮಲ ತೀರ್ಥವೆನಿಸಿಕೊಂಡ ಗಂಗಾ ನದಿಯ ನೀರಿನಲ್ಲಿ ಪ್ರತಿಬಿಂಬಿಸಿರಲಿ ಮತ್ತು ಬೀದಿಯ ಕಸಕಡ್ಡಿಯಿಂದ ಕೂಡಿಕೊಂಡು ಹರಿಯುವ ಕಾಲುವೆಯ ನೀರಿನಲ್ಲಿಯೇ ಪ್ರತಿಬಿಂಬಿಸಲಿ. ಏನ್ ಹೇಳಿದ್ರಮ್ಮ? ಗಂಗಾ ನದಿ ಪರಿಶುದ್ಧವಾದ ಪವಿತ್ರವಾದ ನೀರದು. ಆ ನೀರಿನಲ್ಲೇ ಪ್ರತಿಬಿಂಬಿಸಲಿ ಅಥವಾ ಕಸಕಡ್ಡಿಗಳಿಂದ ಕೂಡಿಕೊಂಡ ಹರಿಯುವ ಕಾಲುವೆಯಲ್ಲಿ ಹಳ್ಳದಲ್ಲಿ ಆ ನೀರಿನಲ್ಲೇ ಪ್ರತಿಬಿಂಬಿಸಲಿ. ಆ ಸೂರ್ಯನು ಸದಾ ನಿರ್ಮಲ ಅಂತ. ಸದಾ ನಿರ್ಮಲ ಅಂದ್ರು ನಮ್ಮ. ಯಾಕಂದ್ರೆ ಈ ಹಳ್ಳದ ನೀರಿನಲ್ಲಿರುವಂತ ಕಸ ಕಡ್ಡಿಗಳಿಂದ ಮಲಿನವಾದ ನೀರು ಹಲೋ